ವರಮಹಾಲಕ್ಷ್ಮಿ ಹಬ್ಬನ ಹೆಣ್ಮಕ್ಳು ಯಾಕೆ ಆಚರಣೆ ಮಾಡಬೇಕು? ಜೊತೆಗೆ ಈ ವ್ರತನ ಯಾರು ಫಸ್ಟ್ ಮಾಡಿದ್ದು? ಅಥವಾ ಹೇಗಿದೆ ಆಚರಣೆ ಬಂತು ಇದು? ಹ್ಮ್. ವರಮಹಾಲಕ್ಷ್ಮಿ ನೀವು ಹೇಳ್ದಾಗೆ ಹೆಣ್ಮಕ್ಳಿಗೆ ಸಾಮಾನ್ಯರಲ್ಲಿ ಅತಿ ಸಾಮಾನ್ಯರಿಗೂ ಅಥವಾ ಆ ಲಕ್ಷ್ಮಿಯನ್ನ ಆರಾಧನೆ ಮಾಡೋರು ಅಥವಾ ಅವ್ರ ಮನೆ ದೇವರು ಅಂತ ಆರಾಧನೆ ಮಾಡೋ ಎಲ್ಲರಿಗೂ ಆ ಸಮಾನವಾದ ಸಂಭ್ರಮವನ್ನ ಕೊಡ್ತಾಳೆ. ಯಾಕಂದ್ರೆ ಇದ್ರದ್ದು ಕತೆ ನೀವು ಹೇಳ್ದಾಗೆ ಅಷ್ಟೇ ಸುಂದರವಾಗಿದೆ. ಹಲವಾರು ವರ್ಷಗಳ ಹಿಂದೆ ಈ ಕತೆ ಸ್ಕಂದ ಪುರಾಣ ಇತ್ಯಾದಿ ಬೇರೆ ಬೇರೆ ಪುರಾಣಗಳಲ್ಲಿ ಇದೆ. ಚಾರುಮತಿ ಅಂತ ಒಬ್ರಿದ್ರಂತೆ. ಚಾರುಮತಿ. ಚಾರುಮತಿ ಆ ಹೆಸರೇ ಎಷ್ಟು ಚೆನ್ನಾಗಿದೆ ಅಂದ್ರೆ ಆ ಹೆಸರ ಮೇಲೆ ಧ್ಯಾನ ಮಾಡ್ಬಿಡ್ಬಹುದು. ಅಂದ್ರೆ ಯಾರ ಮತಿ ಅತ್ಯಂತ ಸುಂದರವಾಗಿದೆಯೋ, ಯಾವ ಸೌಂದರ್ಯ ಒಳಗಿನಿಂದ ಹೊಳಿತಾ ಇದೆಯೋ, ಯಾರು ಆ ಅಂತರ್ಜ್ಞಾನವನ್ನ ಅರ್ಥ ಮಾಡ್ಕೊಂಡು ಬದುಕ್ತಾ ಇದ್ದಾರೋ, ಯಾರು ಸಾತ್ವಿಕ ರೀತಿಯಲ್ಲಿ ಜೀವನವನ್ನ ಸಾಗಿಸ್ತಾ ಇದ್ದಾರೋ, ಯಾರು ದಾನ ಧರ್ಮ ನೀತಿ ನಿಷ್ಠೆ ಅದನ್ನೆಲ್ಲ ಪಾಲಿಸ್ತಾ ಇದ್ದಾರೋ ಅವರಿಗೆ ನಾವು ಚಾರುಮತಿ ಉಳ್ಳವರು ಅಂತ ಹೇಳ್ತೀವಿ. ಸೊ ಆ ಥರದ್ದೊಂದು ಸುಂದರವಾದ ಮಹಿಳೆ ತುಂಬಾ ಒಳ್ಳೆ ರೀತಿಯಲ್ಲಿ ಜೀವನವನ್ನ ಸಾಗಿಸ್ಕೊಳ್ತಾ ಮಹಾಲಕ್ಷ್ಮಿ ಆರಾಧನೆ ಮಾಡ್ತಾ ಇದ್ರಂತೆ. ಒಮ್ಮೆ ಆಕೆ ಕನಸಿನಲ್ಲಿ ಸಾಕ್ಷಾತ್ ಲಕ್ಷ್ಮಿಯೇ ಬಂದು, ಎದ್ದೇಳಮ್ಮ, ನಾನು ವರಮಹಾಲಕ್ಷ್ಮಿ ಬಂದಿದ್ದೇನೆ ನೋಡು. ಇದೇ ಶ್ರಾವಣ ಮಾಸದಲ್ಲಿ ಹುಣ್ಣಿಮೆಯ ಹಿಂದೆ ಬರುವ ಶುಕ್ರವಾರದಂದು ನನ್ನ ಆಚರಣೆಯನ್ನ ಈ ರೀತಿಯಾಗಿ ಮಾಡು ಅಂತ ಸ್ಪಷ್ಟವಾಗಿ ಯಾವ ರೀತಿ ಆಚರಣೆ ಮಾಡಬೇಕು ಅಂತ ಹೇಳ್ಕೊಡ್ತಾರಂತೆ. ನೀನು ಇದನ್ನ ಮಾಡಿದ್ದೇ ಆದ್ರೆ ನಿನಗೆ ಸಕಲ ಸೌಭಾಗ್ಯಗಳನ್ನು ನಾನು ಕೊಡ್ತೀನಿ ಅಂತ ಹೇಳಿ ವರ ಕೊಟ್ಟು ಹೋದ್ರಂತೆ. ಮಹಾಲಕ್ಷ್ಮಿ. ಎಸ್. ಆ ಚಾರುಮತಿಗೆ ಸಂಭ್ರಮೋ ಸಂಭ್ರಮ. ಓ, ಸಾಕ್ಷಾತ್ ಲಕ್ಷ್ಮಿನೇ ಬಂದು ನನಗೆ ಈ ತರ ವರಮಹಾಲಕ್ಷ್ಮಿ ವ್ರತ ಅಂತ ಒಂದು ವ್ರತ ಇದೆ, ಈ ರೀತಿ ಮಾಡು ಅಂತ ಹೇಳಿದ್ದಾರೆ ಅಂತ ಹೇಳಿ ಆಕೆ ಓಡೋಗಿ ಹೊರೆಯವ್ರನ್ನೆಲ್ಲ ಕರೀತಾರಂತೆ. ಬನ್ನಿ ಬನ್ನಿ ಅಂತ ಸ್ನೇಹಿತರನ್ನೆಲ್ಲ ಕರೆದು, ಬೇರೆ ಹೆಣ್ಮಕ್ಳನ್ನೆಲ್ಲ ಕರೆದು ಎಲ್ಲ ಮನೆಯನ್ನೆಲ್ಲ ಶುದ್ಧ ಮಾಡಿ ಬಾಳೆ ಗೊನೆಗಳಿರ್ಬೋದು, ತೋರಣ ಇರಬಹುದು, ಹೂವು ಇರಬಹುದು, ಎಲ್ಲಾ ರೀತಿಯಲ್ಲೂ ದೊಡ್ಡ ರಂಗೋಲಿ ಹಾಕಿ ಸಿಹಿ ಖಾದ್ಯಗಳನ್ನ ಮಾಡಿ ಆ ಲಕ್ಷ್ಮಿಯ ವ್ರತವನ್ನ ಕಳಶವನ್ನ ಇಟ್ಟು ಅದ್ಭುತವಾಗಿ ಆಚರಣೆ ಮಾಡಿದ್ರಂತೆ. ಆಚರಣೆ ಮಾಡಿ ಕೆಲವು ವರ್ಷಗಳಲ್ಲೇ ಅವರ ಮನೆಯಲ್ಲಿ ಸುಖ ಸಂಪತ್ತು ಏಳಿಗೆ ಆಯ್ತಂತೆ. ಮಕ್ಕಳಲ್ಲಿ ವಿದ್ಯೆ ಹೆಚ್ಚಾಗ್ತಾ ಇರೋದನ್ನ ಗಮನಿಸಿದ್ರಂತೆ. ಅವರಲ್ಲಿ ಸಂತಾನಾಭಿವೃದ್ಧಿ ಆಯ್ತಂತೆ. ಆಮೇಲೆ ಆಧ್ಯಾತ್ಮಿಕವಾಗೂ ಅತ್ಯಂತ ಉನ್ನತವಾದ ಒಂದು ಏಳಿಗೆನ ನೋಡಿದ್ರಂತೆ. ಚಾರುಮತಿಯು ಸಂಪೂರ್ಣ ದೀರ್ಘಾಯುಷಿಯಾಗಿ ಒಂದು ಒಳ್ಳೆ ಹೆಸರು, ಕೀರ್ತಿ, ಎಲ್ಲ ಯಶಸ್ಸು ಎಲ್ಲವನ್ನೂ ಪಡೆದು ಪರಿಪೂರ್ಣವಾದ ಜೀವನವನ್ನು ಸಾಗಿಸಿ ಅವರು ದೇಹತ್ಯಾಗ ಮಾಡಿದ್ರಂತೆ. ಅದರಿಂದ ಅವತ್ತಿನಿಂದ ಒಬ್ಬರಿಂದ ಒಬ್ಬರಿಗೆ ಅದರಲ್ಲೂ ಹೆಣ್ಮಕ್ಳಿಗೆ ಒಬ್ರು 10 ಜನ ಕೇಳೋದು. ಅದರಲ್ಲಿ ನಾವು ವರಮಹಾಲಕ್ಷ್ಮಿ ವ್ರತದಲ್ಲೇ ಸಂಜೆ ಕುಂಕುಮ ಕೊಟ್ಟು ಆ ಕಥೆಯ ಪುಸ್ತಕವನ್ನು ಕೊಡ್ತೀವಿ. ನೀವು ಆಚರಣೆ ಮಾಡಬಹುದು, ನೀವೊಂದಷ್ಟು ಜನಕ್ಕೆ ಇದನ್ನ ಹಂಚಬಹುದು ಅಂತ. ಅದೇ ರೀತಿ ವಿಸ್ತಾರವಾಗಿ ಒಬ್ಬರಿಂದ ಒಬ್ಬರಿಗೆ ಅದು ಹರಡ್ತಾ ಬಂದಿರುವಂಥದ್ದು.